ಹಾಯ್ ಗಾಯ್ಸ್, ಇದು ನನ್ನ 3rd ಮಂತ್ ಎನ್ ಟಿ ಸ್ಕ್ಯಾನ್ ರಿಪೋರ್ಟು. ಎನ್ ಟಿ ಸ್ಕ್ಯಾನ್ 11th 13th ವೀಕ್ ಬಿಟ್ವೀನಲ್ಲಿ ಮಾಡ್ತಾರೆ. ಎನ್ ಟಿ ಸ್ಕ್ಯಾನ್ ಯಾಕೆ ಮಾಡ್ತಾರೆ ಅಂದರೆ ಬೇಬಿಯಲ್ಲಿ ಏನಾದರೂ ಜೆನೆಟಿಕ್ ಡಿಸಾರ್ಡರ್ ಇದೆಯಾ, ಆರೆಲ್ಸ್ ಏನಾದರೂ ಅಬ್ನಾರ್ಮಲಿಟಿ ಆಗುತ್ತಾ ಮುಂದೆ ಪಾಪು ಹುಟ್ಟಿದ ಮೇಲೆ ಅಂತ ಅರ್ಲಿ ಸ್ಟೇಜಲ್ಲಿ ಡಿಟೆಕ್ಟ್ ಮಾಡೋಕ್ಕೆ ಎನ್ ಟಿ ಸ್ಕ್ಯಾನ್ ಮಾಡ್ತಾರೆ. ಎನ್ ಟಿ ಸ್ಕ್ಯಾನಲ್ಲಿ ಮೇನ್ ಥಿಂಗ್ ನೋಡೋದು ನೋಸಲ್ ಬೋನು. ನೋಸ್ ಬೋನ್ ನನ್ನ ಬೇಬಿಗೆ ನೋಡ್ಬೋದು 2.8 ಸೆಂಟಿಮೀಟರ್ ಇದೆ. ಇದು ಮೇನ್ ಡಿಟೆಕ್ಟ್ ಮಾಡ್ತಾರೆ. ಮತ್ತು ಎಲ್ಲ ನಾರ್ಮಲ್ ಇದೆ, ಚೆಕ್ ಮಾಡ್ಬೋದು. ಫೀಟಲ್ ಹಾರ್ಟ್ ರೇಟ್ ಬಂದುಬಿಟ್ಟು 155 ಇದೆ. 155 ಈಸ್ ಆಲ್ಸೋ ಇದು ನಾರ್ಮಲ್ ಹಾರ್ಟ್ ರೇಟೇ. ಮತ್ತು ನನ್ನ ಪ್ಲಾಸೆಂಟಾ ಫಾರ್ಮೇಷನ್ ಪ್ಲೇಸ್ಮೆಂಟ್ ಬಂದುಬಿಟ್ಟು ಪೋಸ್ಟೀರಿಯರ್ ಇದೆ. ನನ್ನ ಫಸ್ಟ್ ಬೇಬಿಗೆ ನನ್ನ ಪ್ಲಾಸೆಂಟಾ ಬಂದುಬಿಟ್ಟು ಆ್ಯಂಟೀರಿಯರ್ ಇತ್ತು. ಇಲ್ಲಿ ನೋಡ್ಬೋದು ಫೀಟಸ್ ಬಂದುಬಿಟ್ಟು 6.2 ಸೆಂಟಿಮೀಟರ್ಸ್ ಇದೆ. 6.2 ಅಂದರೆ ಇದು 12 weeks 4 days ಮೆಜರ್ಮೆಂಟ್. ಆವಾಗ 6.2 ಸೆಂಟಿಮೀಟರ್ ಇದೆ. ಮತ್ತು ಇಲ್ಲಿ ಫೀಟಲ್ ಅನಾಟಮಿಗೆ ಬಂದರೆ ನೋಡ್ಬೋದು ಬೇಬಿ ಬ್ರೈನ್ ಎಲ್ಲ ಫಾರ್ಮ್ ಆಗಿದೆ, ಮತ್ತು ಎಲ್ಲ ನಾರ್ಮಲ್ ಇದೆ. ಬೇಬಿ 4 chambered ಹಾರ್ಟ್ ಕೂಡ ಫಾರ್ಮ್ ಆಗಿದೆ, ಯೂರಿನರಿ ಬ್ಲ್ಯಾಡರ್ ಕೂಡ ತೋರಿಸಿದೆ, ಲಿಮ್ಸ್ ಎಲ್ಲ ಫಾರ್ಮ್ ಆಗಿದ್ದಾವೆ, ಸ್ಪೈನ್ ಎಲ್ಲ ನಾರ್ಮಲ್ ಇದೆ. ಇದು ನನ್ನ ಪ್ರೆಸೆಂಟ್ ಎನ್ ಟಿ ಸ್ಕ್ಯಾನ್ ರಿಪೋರ್ಟ್. ಮತ್ತು ಇದು ಬಂದುಬಿಟ್ಟು ನನ್ನ ಡೀಟೇಲ್ಸ್, ಅಂದರೆ ಮದರ್ ಒಂದು ಡೀಟೇಲ್. ಇದು ಸರ್ವೆಕ್ಸ್ 3.1 ಸೆಂಟಿಮೀಟರ್ ಓಪನ್ ಇದೆ ಸದ್ಯ. ನೋಡ್ಬೋದು ಸಿಂಗಲ್ ಬೇಬಿ, 12 weeks 4 days ಇದೆ ಬೇಬಿ. ನನ್ನ ಡಾಕ್ಟರ್ ಡಬಲ್ ಮಾರ್ಕರ್ ಟೆಸ್ಟ್ ಕೂಡ ಸಜೆಸ್ಟ್ ಮಾಡಿದ್ದಾರೆ ಮಾಡಲಿಕ್ಕೆ. ನೀವು ಇಲ್ಲಿ ನೋಡ್ತಿರ್ಬೋದು, ಇದು ನನ್ನದು ಸ್ಕ್ಯಾನ್. ಇದೆಲ್ಲ ಬೇಬಿ ಹಾರ್ಟ್ ಬೀಟ್, ಬ್ರೀತಿಂಗ್ ಎಲ್ಲ ಚೆಕ್ ಮಾಡಿದ್ದಾರೆ. ಬೇಬಿ ಹ್ಯಾಂಡ್ಸ್ ಎಲ್ಲ ಫಾರ್ಮ್ ಆಗಿದ್ದಾವೆ 3 monthsಗೆ. ಇದು ನೋಡ್ಬೋದು 2 hands. ಇಲ್ಲಿ ಬೇಬಿ ಫೀಟ್, ಹ್ಯಾಂಡ್ಸ್, ಹಾರ್ಟ್ ಬೀಟ್ ಇದು ನೋಡ್ಬೋದು. ಬ್ಯಾಕ್ ಬೋನ್ ಎಲ್ಲ ಚೆಕ್ ಮಾಡಿದ್ದಾರೆ. ಇಲ್ಲಿ ಸ್ಟಾರ್ಟಿಂಗಲ್ಲಿ ಬೇಬಿ ನೋಸಲ್ ಬೋನು ಮತ್ತು ಬೇಬಿ ಬ್ರೈನ್ ಎಲ್ಲ ಚೆಕ್ ಮಾಡಿದ್ದಾರೆ. ಇಲ್ಲಿ ನೋಡ್ಬೋದು, ಇಲ್ಲಿ ಬೇಬಿ ಕಿಡ್ನಿ ಡಿಟೆಕ್ಟ್ ಮಾಡಿದ್ದಾರೆ ಇದರಲ್ಲಿ. ಇದು ನನ್ನದು ಎನ್ ಟಿ ಸ್ಕ್ಯಾನ್ ರಿಪೋರ್ಟು. ಒಂದೊಂದು ಹಾಸ್ಪಿಟಲಲ್ಲಿ ಒಂದೊಂದು ಡಿಫ್ರೆಂಟ್ ವೇಯಲ್ಲಿ ಇರುತ್ತೆ. ಇದು ನನ್ನದು ಎನ್ ಟಿ ಸ್ಕ್ಯಾನ್ ರಿಪೋರ್ಟು. ಥ್ಯಾಂಕ್ ಯು. ಏನಾದರೂ ಡೌಟ್ ಇದ್ದರೆ, ಏನಾದರೂ ಕೇಳಬೇಕಂದ್ರೆ ಕಮೆಂಟಲ್ಲಿ ಮೆಸೇಜ್ ಮಾಡಿ, ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ. ಥ್ಯಾಂಕ್ಸ್.